സമസ്ത കേരള ജമിയത്തുൽ ഉലമയിൽ നിന്നും വിട്ടുപോയ ഏതെല്ലാം സുന്നി സംഘടനകളുണ്ടോ അവരൊക്കെ മാതൃസംഘടനയിലേക്ക് മടങ്ങി വരണം. വിട്ടുപോയ എല്ലാ സുന്നി സംഘടനകളും മാതൃസംഘടനയിലേക്ക് അവർ തിരിച്ചു വരണം. അതൊന്നും ഇപ്പോൾ പറയുന്നില്ല. 14-ാം തീയതി ഒരു പരിപാടി വെച്ചിട്ടുണ്ട്. അവിടെ വെച്ച് ഇതിനൊക്കെ മറുപടി പറയേണ്ടത് പറയും. ಸಮಸ್ತ ಕೇರಳ ಜಮಿಯತುಲ್ ಉಲೇಮ ಇದು ಕೇರಳ ಮತ್ತು ಕರ್ನಾಟಕದ ಕೆಲ ಪ್ರದೇಶಗಳಲ್ಲಿ ದೊಡ್ಡ ಸಂಖ್ಯೆಯ ಮುಸ್ಲಿಮರ ಮೇಲೆ ಬಲವಾದ ಹಿಡಿತ ಹೊಂದಿರುವ ಸಂಘಟನೆ. 1926ರಲ್ಲಿ ಸ್ಥಾಪನೆಗೊಂಡಿದ್ದ ಸಮಸ್ತ ಕೇರಳ ಜಮಿಯತುಲ್ ಉಲೇಮಾ ಸಂಘಟನೆ ಕಾಲಾನಂತರದಲ್ಲಿ ವಿಭಜನೆಗೊಂಡಿತ್ತು. 90ರ ದಶಕದ ಆರಂಭದಲ್ಲಿ ಸಮಸ್ತ ಸಂಘಟನೆ ಒಡೆದು 2 ಬಣಗಳಾಗಿ ರೂಪುಗೊಂಡಿತ್ತು. ಅದನ್ನು ಸಮಸ್ತ ಇಕೆ ಬಣ ಮತ್ತು ಸಮಸ್ತ ಎಪಿ ಬಣ ಎಂದು ಗುರುತಿಸಲಾಗಿತ್ತು. ಅದಾಗಿ 3.5 ದಶಕಗಳೇ ಕಳೆದು ಹೋಯಿತು. ಇದೀಗ ವಿಭಜನೆಗೊಂಡಿದ್ದ ಸಮಸ್ತ ಮತ್ತೆ ಒಂದಾಗುವ ಬಗ್ಗೆ ಚರ್ಚೆಗಳು ಆರಂಭಗೊಂಡಿದೆ. ಅದಕ್ಕೆ ನಾಂದಿ ಹಾಡಿರೋದು ಇತ್ತೀಚೆಗೆ ನಡೆದ ಸಮಸ್ತ ಸಂಘಟನೆಯ ಶತಮಾನೋತ್ಸವ ಕಾರ್ಯಕ್ರಮ. ಇತ್ತೀಚೆಗೆ ಕೇರಳದ ಕಾಸರಗೋಡು ಜಿಲ್ಲೆಯ ಕುನಿಯಾ ಎಂಬಲ್ಲಿ ಸಮಸ್ತ ಸಂಘಟನೆಯ 100ನೇ ವರ್ಷಾಚರಣೆ ಪ್ರಯುಕ್ತ ಸಮಸ್ತ ಶತಮಾನೋತ್ಸವ ಸಮ್ಮೇಳನ ನಡೆಯಿತು. ಇದು ಸಮಸ್ತ ಇಕೆ ಬಣ ಆಯೋಜಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದರು. ದೇಶ ವಿದೇಶಗಳ ಹಲವು ಮುಸ್ಲಿಂ ಧಾರ್ಮಿಕ ಪಂಡಿತರು ಉಪಸ್ಥಿತರಿದ್ದರು. ಕೇರಳದ ಸಿಎಂ, ಕರ್ನಾಟಕದ ಡಿಸಿಎಂ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಸಮಸ್ತ ಅಧ್ಯಕ್ಷ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಳವರು ಸಮಸ್ತವನ್ನ ಬಿಟ್ಟು ಹೋಗಿರುವ ಸುನ್ನಿ ಸಂಘಟನೆಗಳು ಮತ್ತೆ ತಮ್ಮ ಮಾತೃ ಸಂಘಟನೆಗೆ ಮರಳಬೇಕು ಎಂದು ಕರೆ ನೀಡಿದರು. ಈ ಆಹ್ವಾನವು ಸಮಸ್ತದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡ ನಿರ್ಣಯ ಎಂಬುದನ್ನು ಸಭೆಗೆ ತಿಳಿಸಿದರು. സമസ്ത കേരള ജമിയത്തുൽ ഉലമയിൽ നിന്നും വിട്ടുപോയ ഏതെല്ലാം സുന്നി സംഘടനകളുണ്ടോ അവരൊക്കെ മാതൃസംഘടനയിലേക്ക് മടങ്ങി വരണം. നമ്മൾ ഗർവാഫസി എന്നൊക്കെ കേട്ടിട്ടില്ലേ? അപ്പോൾ നമ്മൾ പറയണത് വിട്ടുപോയ എല്ലാ സുന്നി സംഘടനകളും അവർ സമസ്ത കേരള ജമിയത്തുൽ ഉലമ എന്ന് പറഞ്ഞ് മാതൃസംഘടനയിലേക്ക് അവർ തിരിച്ചു വരണം. അത് സമസ്ത കേരള ജമിയത്തുൽ ഉലമയുടെ കഴിഞ്ഞ ഈ 4-ാം തീയതി നടന്ന മുശാവറ യോഗത്തിലുള്ളതായ ഒരു പ്രമേയവും ഒരു തീരുമാനമാണ്. ಸಮಸ್ತ ಅಧ್ಯಕ್ಷರ ಈ ಆಹ್ವಾನ ಕೇರಳ ಮತ್ತು ಕರ್ನಾಟಕದ ಸುನ್ನಿ ಮುಸ್ಲಿಮರ ವಲಯದಲ್ಲಿ ಸಂಚಲನ ಮೂಡಿಸಿತ್ತು. ಜಿಫ್ರಿ ತಂಗಳವರು ಯಾರ ಹೆಸರು ಎತ್ತದೆ, ಯಾವ ಸಂಘಟನೆಯ ಹೆಸರು ಎತ್ತದೆ ಆಹ್ವಾನ ನೀಡಿದ್ರು. ಇದು ಸಮಸ್ತ ಎಪಿ ವಿಭಾಗಕ್ಕೆ ನೀಡಿರುವ ಆಹ್ವಾನ ಎಂದು ಚರ್ಚೆಗೆ ಒಳಗಾಗಿತ್ತು. ಇದು ಸುನ್ನಿ ಐಕ್ಯತೆಗೆ ನೀಡಿರುವ ಕರೆ ಎಂದು ಹೇಳಲಾಗಿತ್ತು. ಅಲ್ಲದೆ ಸಮಸ್ತದ 2 ಬಣಗಳು ಮತ್ತೆ ಐಕ್ಯತೆಗೊಳ್ಳುವ ಸೂಚನೆಯ ಬಗ್ಗೆ ಚರ್ಚೆಗಳು ನಡೆಯಿತು. ಹೀಗಿರಬೇಕಾದ್ರೆ ಜಿಫ್ರಿ ತಂಗಳವರ ಮಾತಿಗೆ ಸಮಸ್ತ ಎಪಿ ಬಣದ ನೇತೃತ್ವ ಹೊಂದಿರುವ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿಯೂ ಆಗಿರುವ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. 14ನೇ ತಾರೀಕಿನಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡುವುದಾಗಿ ತಿಳಿಸಿದ್ದಾರೆ. 14-ാം തീയതി കോട്ടക്കടുത്ത് ഒരു പരിപാടി വെച്ചിട്ടുണ്ട്. വിളംബരം. അവിടെ വെച്ച് ഇതിനൊക്കെ മറുപടി പറയേണ്ടത് പറയും. ഇതാണ് ഈ ഐക്യചർച്ച എന്നുള്ളതിന്റെ ഉദ്ദേശം. ഇങ്ങനെ തിരിച്ചു വരലാണോ? എങ്ങനെയാണ്? അതൊന്നും ഇപ്പോൾ പറയുന്നില്ല. 14-ാം തീയതി നമുക്ക് ബാക്കിയുണ്ടെങ്കിൽ പറയാം. പല ഘട്ടങ്ങളിലായി ചർച്ച നടന്നിരുന്നല്ലോ. അതെ, അതിനെ സംബന്ധിച്ചൊക്കെ നമുക്ക് പറയാനുള്ള ചാൻസുകൾ വരുന്നുണ്ടല്ലോ. അതും ഞാൻ അന്ന് പറയാം. ആണോ അല്ലേ എങ്ങനെയാണ് ഒക്കെ നമുക്ക് 14-ാം തീയതി അത് പറയാൻ വേണ്ടി ഞങ്ങൾ നിശ്ചയിച്ചു. ಜಿಫ್ರಿ ತಂಗಳ್ ನೀಡಿರುವ ಆಹ್ವಾನದ ಬಗ್ಗೆ ಎಪಿ ಉಸ್ತಾದರ ಬಳಿ ಮಾಧ್ಯಮದ ಪ್ರತಿನಿಧಿಗಳು ಪ್ರತಿಕ್ರಿಯೆ ಕೇಳಿದಾಗ ಅವರು ಈ ಬಗ್ಗೆ 14ನೇ ತಾರೀಕು ಮಾತಾಡೋದಾಗಿ ತಿಳಿಸಿದ್ದಾರೆ. ಮಾಧ್ಯಮಗಳ ಎಲ್ಲ ಪ್ರಶ್ನೆಗಳಿಗೆ ಅವರು ಕೊಟ್ಟ ಉತ್ತರ ಒಂದೇ ಆಗಿತ್ತು. ಅದು 14ನೇ ತಾರೀಕು ಈ ಬಗ್ಗೆ ಮಾತಾಡ್ತೇನೆ ಅನ್ನೋದಾಗಿತ್ತು. ಈ ನಡುವೆ ಅವರು ಐಕ್ಯತೆಯ ಬಗ್ಗೆ ಮಾತಾಡೋದಕ್ಕೆ ಈಗ ಅವಕಾಶ ಬರುತ್ತಿದೆಯಲ್ಲ ಎಂಬ ಮಾತನ್ನ ಹೇಳಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಸಮಸ್ತ ಐಕ್ಯತೆಗೆ ಜಿಫ್ರಿ ತಂಗಳ್ ಕರೆ ಕೊಟ್ಟಿರೋದು ಮತ್ತು ಅದಕ್ಕೆ ಎಪಿ ಉಸ್ತಾದ್ ಪ್ರತಿಕ್ರಿಯೆ ನೀಡಿರುವುದು, ಜೊತೆಗೆ ಫೆಬ್ರವರಿ 14ನೇ ತಾರೀಕಿಗೆ ಏನಾಗಲಿದೆ ಎಂಬ ಸಹಜ ಕುತೂಹಲ
ಕೇರಳದ ಮತ್ತು ಕರ್ನಾಟಕದ ಸುನ್ನಿ ಮುಸ್ಲಿಮರಲ್ಲಿ ಮೂಡಿದೆ. ವಿಭಜನೆಗೊಂಡಿದ್ದ ಸಮಸ್ತ ಬಣಗಳು ಮತ್ತೆ ಒಂದಾಗುವ ಸಮಯ ಬಂತ ಎಂಬ ಚರ್ಚೆಗಳು ಶುರುವಾಗಿದೆ. ಸಮಸ್ತದ 2 ಬಣಗಳು ವಿಲೀನಗೊಳ್ಳುವ ಸಾಧ್ಯತೆಗಳಿದೆಯಾ ಎಂಬ ಪ್ರಶ್ನೆಗಳು ಹುಟ್ಕೊಂಡಿದೆ. 2 ಬಣಗಳಾಗಿರುವ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಸಂಘಟನೆ ಮತ್ತೆ ಐಕ್ಯತೆಗೊಂಡು ಒಗ್ಗಟ್ಟಿನಿಂದ ಮುನ್ನಡೆಯಬೇಕೆಂಬ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆ ಸಮಸ್ತ 2 ಬಣಗಳು ಕೂಡ ಬಲಾಢ್ಯವಾಗಿ ಕಾರ್ಯಾಚರಣೆ ಮಾಡುತ್ತಾ ಇರೋದ್ರಿಂದ ಮತ್ತೆ ಒಂದಾಗುವ ಅಗತ್ಯ ಇಲ್ಲ ಅಂತಾನೂ ಹೇಳಲಾಗ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ಜೋರು ಚರ್ಚೆಗಳು ನಡೀತಾ ಇದೆ. ಕೆಲವು ಚರ್ಚೆಗಳು ಸಕಾರಾತ್ಮಕವಾಗಿ ನಡೀತಾ ಇದ್ರೆ, ನಕಾರಾತ್ಮಕ ಚರ್ಚೆಗಳು ಕೂಡ ನಡೀತಾ ಇದೆ.